ಬಹಳ ಪ್ರೀತಿಯನ್ನು ಅಗಸ್ತ್ಯರು ತೋರಿಸ್ತಾರೆ. ಅಗಸ್ತ್ಯರ ಆಶ್ರಮ ಅನ್ನುವುದು ದೇವತೆಗಳಿಗೆ ಆಗಾಗ ಬಂದು ಹೋಗಲಿಕ್ಕಿದ್ದ ಒಂದು ಜಾಗದ ರೀತಿ. ಏನಾದರೂ ತೊಂದರೆ ಆದಾಗ ನೀವು ಸಹಾಯಕ್ಕೆ ಬರಬೇಕು ಅಂತ ಕೇಳಿಕೊಳ್ಳುವಷ್ಟು ಅವರಿಗೆ ಆತ್ಮೀಯತೆ. ಹೀಗೆ ಹಲವು ಬಾರಿ ಕೆಲವು ಸಮಸ್ಯೆಗಳನ್ನು ಅವರು ಪರಿಹರಿಸಿದ್ದಿದೆ. ಈ ಎಲ್ಲ ವಿಷಯಗಳ ಚರ್ಚೆ ಮಾಡಿ ಆ ಮನೆಗೆ, ಆ ಆಶ್ರಮಕ್ಕೆ ಬಂದು ಅಲ್ಲಿ ಅನೇಕ ಸಂದೇಶಗಳನ್ನು, ಪರಸ್ಪರ ಸಂವಾದಗಳನ್ನು ನಡೆಸಿ ವರುಣ ಕೊಟ್ಟ ಆಯುಧಗಳನ್ನು ಅಗಸ್ತ್ಯರು ರಾಮನಿಗೆ ಒಪ್ಪಿಸಿದ. ಅದರಲ್ಲಿ ಅನೇಕ ಸಂಗತಿಗಳನ್ನು ಹೇಳಿದರು. ಅವನಿಗೆ ಬಿಲ್ಲನ್ನು, ವೈಷ್ಣವ ಧನುಸ್ಸನ್ನು ನೀಡಿದ, ಅಕ್ಷಯ 2 ತೂಣೀರಗಳನ್ನು ನೀಡಿದ, ಅಂತೆಯೇ ಖಡ್ಗವನ್ನು ಕೊಟ್ಟಿದ್ದಾನೆ. ಇದೆಲ್ಲ ಪಡೆದು ಯೋಗ್ಯವಾದ, ಇರಲಿಕ್ಕೆ ಅನುಕೂಲವಾದ, ಅಂದರೆ ಈಗಾಗಲೇ 10 ವರ್ಷ ಕಳೆದು ಹೋಗಿದೆ, ಇನ್ನುಳಿದ ಕೆಲವು ಕಾಲಗಳನ್ನು ಕಳೆಯುವುದಕ್ಕೆ ಯೋಗ್ಯವಾದಂಥದ್ದನ್ನು ನನಗೆ ನೀನು ತೋರಿಸಿದರೆ, ಮೊದಲು ಆರಂಭದಲ್ಲಿ ಮಾತುಕತೆಯಲ್ಲಿ ಇಲ್ಲೇ ಉಳ್ಕೊಳ್ಳೋದು ಅನ್ನುವ ರೀತಿ ಮಾತು ಬರುತ್ತೆ. ಆಮೇಲೆ ಅಗಸ್ತ್ಯರಿಗೆ ಅರ್ಥ ಆಗುತ್ತೆ. ಅದನ್ನು ಅವನು ಮುಂದೆ ಹೇಳ್ತಾನೆ. ಅಗಸ್ತ್ಯರೇ ಮುಂದೆ ಹೇಳ್ತಾರೆ, ವಿದಿತೋ ಹ್ಯೇಷ ವೃತ್ತಾಂತೋ ಮಮ ಸರ್ವಸ್ತವಾನಘ ತಪಸಶ್ಚ ಪ್ರಭಾವೇನ ಸ್ನೇಹಾತ್ ದಶರಥಸ್ಯ ಚ. ನೀನು ಇಲ್ಲಿಂದ ಸ್ವಲ್ಪ ದೂರದಲ್ಲೇ, ಅಂದರೆ ಎಲ್ಲಿ ಅವಘಡ ನಡಿಲಿಕ್ಕಿದೆ